ಆಕಾಶವಾಣಿ ಮಡಿಕೇರಿ. ಯುವವಾಣಿ. ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಕಾರ್ಯಕ್ರಮ ಮಾರ್ಗದರ್ಶಿ. ಪ್ರಿಯ ಶ್ರೋತೃಗಳೇ, ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಆರ್.ಕೆ. ಬಾಲಚಂದ್ರ, ಅಂಕಣಕಾರರು, ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು. ಕೇಳಿ ಮಾರ್ಗದರ್ಶಿ. ಇಂದಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೇಳಿ ಕೆಎಎಸ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯ ತಯಾರಿ ಹೇಗೆ ಮಾಡಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಗಳು ಹಾಗೂ ಐಪಿಬಿಎಸ್ ಬ್ಯಾಂಕ್ ಪರೀಕ್ಷೆಯ ಅಧಿಸೂಚನೆಯ ಬಗ್ಗೆ ಮಾಹಿತಿಗಳು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್.ಕೆ. ಬಾಲಚಂದ್ರ, ವ್ಯಕ್ತಿತ್ವ ವಿಕಸನ ತರಬೇತುದಾರ ಹಾಗೂ ಅಂಕಣಕಾರ, ಬದುಕಿಗೊಂದು ಭರವಸೆಯ ಮಾರ್ಗದರ್ಶಿ. ಪ್ರತಿ ವಾರ ನಿಮ್ಮ ಜೊತೆಯಲ್ಲಿ ಉದ್ಯೋಗದ ತಯಾರಿ ಕುರಿತಂತೆ ಒಂದು ಪುಟ್ಟ ಮಾತುಕತೆ, ಮಾನವೀಯ ಸಂಬಂಧಗಳ ಕುರಿತಾದ ಹರಟೆ ಹಾಗೂ ಪ್ರಚಲಿತ ವಿಷಯಗಳನ್ನ ನಾನು ನಿಮಗೋಸ್ಕರ ಹೊತ್ತು ತರ್ತಾ ಇದ್ದೇನೆ. ಆಸ್ ಯೂಸ್ವಲ್ ಈ ಸಂಚಿಕೆಯನ್ನು ಕೂಡ ಒಂದು ಪುಟ್ಟ ಕಥೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಭಯಮುಕ್ತರಾಗಿ ಬದುಕಬೇಕು ಅನ್ನೋದು ಹಿರಿಯರ ಮಾತು. ಒಂದ್ ವೇಳೆ ನೀವು ಯಾವುದಕ್ಕೂ ಹೆದರದೇ ಇದ್ರೆ ಏನಾಗ್ತದೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾವುದಕ್ಕೂ ನೀವು ಭಯಪಡದೇ ಇದ್ದಾಗ ನಿಮ್ಮ ಜೀವನ ಹೇಗೆ ಬದಲಾಗ್ತದೆ ಅನ್ನೋದನ್ನ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ಯಾವಾಗ ಭಯಪಟ್ಟುಕೊಳ್ಳೋದನ್ನ ನಿಲ್ಲಿಸ್ತೇವೋ ಆಗ ಆ ಜೀವನದಲ್ಲಿ ಯಾವುದೇ ಮಿತಿ ಇರೋದಿಲ್ಲ. ಹಾಗೆ ಬದುಕಿದರೆ ಮಾತ್ರ ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಭಯ ನಮ್ಮ ಮೇಲೆ ಒತ್ತಡವನ್ನ ಹೆಚ್ಚಿಸ್ತದೆ. ಪರ್ವತದ ಮೇಲೆ ರಾಶಿಯಾಗಿರುವ ಹಿಮ ಕೂಡ ಒತ್ತಡಕ್ಕೆ ಒಳಗಾದಾಗ ಮಾತ್ರ ಕರಗಿ ನೀರಾಗ್ತದೆ. ನಮ್ಮ ಜೀವನದಲ್ಲಿಯೂ ಅಷ್ಟೇ, ಒತ್ತಡ ಹೆಚ್ಚಾದ್ರೆ ಅದೇ ರೀತಿ ನಾವು ಕೂಡ ಆಗ್ಬಿಡ್ತೇವೆ. ಆಗಿದ್ದು ಆಗಲಿ ಎಂಬ ನಿರ್ಭಯ ಧೋರಣೆ ಹೊಂದಿದ್ದರೆ ಮಾತ್ರ ಏನೇ ಕಷ್ಟ ಎದುರಾದರೂ ಕೂಡ ಸಮಾಧಾನ ಚಿತ್ತದಿಂದ ಎದುರಿಸಿ ಗೆಲ್ಲಲು ಸಾಧ್ಯವಾಗುತ್ತದೆ. ಈ ಪುಟ್ಟ ಮಾತುಗಳೊಂದಿಗೆ ಈ ಹಿಂದಿನ ಸಂಚಿಕೆಯಲ್ಲಿ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಬೇಕು, ಕೆಎಎಸ್ ಅಧಿಕಾರಿಗಳ ನೇಮಕದ ಅಧಿಸೂಚನೆ ಕುರಿತಂತೆ, ಅದರ ಜೊತೆಗೆ ಕೆಪಿಎಸ್ಸಿಯ ಪರೀಕ್ಷೆಯ ಪಠ್ಯಕ್ರಮಗಳನ್ನ, ಬಹಳ ವಿವರವಾದ ಮಾಹಿತಿಗಳನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ಪರೀಕ್ಷೆಗೆ ಇನ್ನೂ ಏನೇನು ಓದಬೇಕು ಅನ್ನೋದನ್ನ ನೋಡ್ಕೊಂಡು ಮುಂದುವರ್ಸೋಣ. ಸಾಮಾನ್ಯ ಅಧ್ಯಯನ ಅನ್ನೋದು 1, 2, 3, 4 ಪೇಪರ್ಗಳು ಇವೆ ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಹಾಗಾಗಿ ಸಾಮಾನ್ಯ ಜ್ಞಾನಕ್ಕಾಗಿ ಏನೇನು ಓದಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಗಮನಿಸೋಣ. ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ ಈ ಎರಡೂ ಪತ್ರಿಕೆಯ ವ್ಯಾಪ್ತಿ ಮಾತ್ರ ತುಂಬಾ ವಿಶಾಲವಾಗಿತ್ತು ಅನ್ನೋದನ್ನ ಯಾರು ಮರೆಯಬಾರದು. ಸಾಮಾನ್ಯವಾಗಿ ಈ ಪತ್ರಿಕೆಯಲ್ಲಿ ನೀಡಿರುವ ವಿಷಯಗಳಲ್ಲಿ ಅಡಕವಾಗಿರೋದು ಯಾವ್ಯಾವುದು ಅಂತಂದ್ರೆ ಪ್ರಖ್ಯಾತ ಕೃತಿಗಳು ಹಾಗೂ ಅವುಗಳ ಲೇಖಕರು ಅಂದ್ರೆ ಕೃತಿಕಾರರು, ವಿಶ್ವವಿಖ್ಯಾತ ವೈಜ್ಞಾನಿಕ ಹಾಗೂ ಇತರ ಸಂಶೋಧನೆಗಳು, ಮೂಲ ವಿಜ್ಞಾನ ಮತ್ತು ವೈಜ್ಞಾನಿಕ ಸಂಗತಿಗಳು, ನೈರ್ಮಲ್ಯ, ಆರೋಗ್ಯ, ಮಾನವ ದೇಹಶಾಸ್ತ್ರ, ವಿಶ್ವದ ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖವಾದ ಘಟನೆಗಳು, ದಿನಾಂಕಗಳು, ವಿಶ್ವದ ಜೊತೆಗೇನೆ ಭಾರತದ ಇತಿಹಾಸ, ಭಾರತದ ಪ್ರಮುಖ ಘಟನೆಗಳು, ಅವುಗಳ ಕಿರು ಪರಿಚಯ, ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಇತಿಹಾಸ, ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯೋತ್ತರ ಭಾರತ, ಇವೆಲ್ಲವನ್ನ ನಾವು ಗಮನಿಸ್ಕೋಬೇಕಾಗ್ತದೆ. ಇನ್ನು ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಭೌಗೋಳಿಕ ಮೂಲಾಂಶಗಳ ಪರಿಚಯ, ದೇಶದ್ದು ಮತ್ತು ಅಂತಾರಾಷ್ಟ್ರೀಯ ಎರಡನ್ನೂ ಗಮನಿಸಬೇಕು. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ಕ್ರೀಡಾಕೂಟಗಳು, ಘಟನಾವಳಿಗಳು ಮತ್ತು ಕ್ರೀಡೆಯಲ್ಲಿ ಮಿಂಚಿರುವಂತಹ
ಕ್ರೀಡಾ ತಾರೆಯರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಇನ್ನು ಪ್ರಶಸ್ತಿಯ ವಿಭಾಗಕ್ಕೆ ಬಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಿರುವಂತಹ ಪುರಸ್ಕಾರ, ಬಹುಮಾನಗಳು, ಆಮೇಲೆ ಅದರಿಂದ ಪಡೆದುಕೊಂಡಿರುವಂತಹ ಹುದ್ದೆಗಳು, ಹಾಗೆ ದೇಶೀಯವಾಗಿ ಪಡೆದಿರುವಂತಹ ಪುರಸ್ಕಾರ, ಬಹುಮಾನ, ಹುದ್ದೆ, ಸಾಹಿತ್ಯ, ಸಾಂಸ್ಕೃತಿಕ ಈ ಎಲ್ಲ ಕ್ಷೇತ್ರದಲ್ಲಿ ಸಂಬಂಧಪಟ್ಟದನ್ನ ನಾವು ರೆಡಿ ಮಾಡಿಟ್ಕೋಬೇಕಾಗತ್ತೆ. ಇನ್ನು ಭಾರತೀಯ ಸಂಸ್ಕೃತಿ ಬಗ್ಗೆ ಬಂದ್ರೆ ಭಾರತೀಯ ಸಂಸ್ಕೃತಿಯ ಪರಂಪರೆ, ನೆಲ, ಜನಜೀವನ, ಹಬ್ಬ ಹರಿದಿನ, ಜನಸಂಖ್ಯೆ, ಸಾಕ್ಷರತೆ, ಶಿಕ್ಷಣ, ಭೌಗೋಳಿಕ ಪರಿಸರ, ಭೌಗೋಳಿಕ ವಿಭಾಗಗಳು, ಆಹಾರ ಬೆಳೆಗಳು, ನೈಸರ್ಗಿಕ ಸಂಪನ್ಮೂಲಗಳು, ವಾಣಿಜ್ಯ ಬೆಳೆಗಳು, ಪ್ರಮುಖ ಕೈಗಾರಿಕೆಗಳು, ಉದ್ದಿಮೆಗಳು, ಪ್ರಾಜೆಕ್ಟ್ಗಳು, ಸಾರ್ವಜನಿಕ ಉದ್ದಿಮೆಗಳು, ಭಾರತೀಯ ಕಲೆ, ಕಲಾಕಾರರು, ಶಾಸ್ತ್ರೀಯ ಸಂಗೀತ, ಕಲೆ, ನೃತ್ಯ, ಸಾಹಿತ್ಯ, ವಿವಿಧ ಕ್ಷೇತ್ರಗಳನ್ನ ಗಣನೀಯ ಸಾಧನೆಗೆ ನೀಡಲಾಗುವ ಪ್ರಶಸ್ತಿ ಮತ್ತು ಪುರಸ್ಕಾರಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ ಇವುಗಳ ಬಗ್ಗೆ ಗಮನಿಸಬೇಕು. ಇನ್ನು ಭಾರತೀಯ ಸಂವಿಧಾನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಸಚಿವ ಸಂಪುಟಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿರುವ ಭಾರತೀಯ ನಾಯಕರು, ಮಹನೀಯರು ಇತ್ಯಾದಿಗಳ ಎಲ್ಲವನ್ನ ನಾವು ನೋಟ್ಸ್ ಮಾಡ್ಕೋಬೇಕು ಮತ್ತು ಅದನ್ನ ಓದಬೇಕು. ಇನ್ನು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪರಂಪರೆ, ಸಂಸ್ಕೃತಿ ಇತ್ಯಾದಿಗಳನ್ನ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ನೋಡಿರ್ತಾರೋ ಹಾಗೆ ಕರ್ನಾಟಕಕ್ಕೂ ಕೂಡ ಅದನ್ನು ನೋಡಬೇಕು. ಪ್ರಚಲಿತ ಅಂತಾರಾಷ್ಟ್ರೀಯ ಘಟನಾವಳಿಗಳು ಮತ್ತು ಭಾರತದ ವಿದೇಶಿ ನೀತಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು. ಪ್ರಚಲಿತ ರಾಷ್ಟ್ರೀಯ ಘಟನಾವಳಿಗಳ ಜೊತೆಯಲ್ಲಿ ನೆರೆಯ ದೇಶಗಳೊಂದಿಗೆ ಭಾರತದ ಸಂಬಂಧಗಳನ್ನ ಕುರಿತು ನೋಟ್ಸ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು. ವಿಶ್ವ ದಾಖಲೆಗಳು ಯಾವ್ಯಾವ್ದಾಗಿದೆ ಕಳೆದ 5-6 ವರ್ಷಗಳಲ್ಲಿ ಅಥವಾ ಹಿಂದಿನ ಬಹಳ ಮುಖ್ಯವಾದ ದಾಖಲೆಗಳಿದ್ರೆ ಅದು ಆ ದಾಖಲೆಗಳು ಇಲ್ಲಿಯವರೆಗೂ ಯಾರು ಮುರಿದೇ ಇದ್ರೆ ಆ ದಾಖಲೆಗಳು ಬಹಳ ಮುಖ್ಯವಾಗಿರ್ತವೆ. ಕೌತುಕಗಳನ್ನ ನೋಡ್ಕೋಬೇಕು. ಆಮೇಲೆ ಮನೋರಂಜನೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ಸಂಗ್ರಹಿಸ್ಕೋಬೇಕು. ಅಪರೂಪದ ವ್ಯಕ್ತಿ, ವಸ್ತು, ವಿದ್ಯಮಾನಗಳು ಇತ್ಯಾದಿ ಇವುಗಳನ್ನ ನಾವು ಗಮನಿಸ್ಕೋಬೇಕು. ಇನ್ನು ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ವ್ಯಾವಹಾರಿಕ ಕನ್ನಡ ಭಾಗದಲ್ಲಿ ಕನ್ನಡ ಭಾಷೆ, ವ್ಯಾಕರಣ, ಪದ ಸಂಪತ್ತು, ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳು, ವಚನಗಳ ಬದಲಾವಣೆ, ಲಿಂಗ ಬದಲಾವಣೆ, ಪ್ರಾಸ ಪದಗಳು, ಹೊಂದಿಸಿ ಬರೆಯೋದು, ಬಿಟ್ಟ ಸ್ಥಳಗಳನ್ನ ತುಂಬೋದು, ಪ್ರಯೋಗಗಳನ್ನ, ತತ್ಸಮ ತದ್ಭವ, ನುಡಿಗಟ್ಟು, ಪಡೆನುಡಿ, ಏಕಪದ, ಪದಗಳ ಮರುಜೋಡಣೆ ಮಾಡಿ ವಾಕ್ಯ ರಚಿಸುವುದು, ಅಂಕೆಗಳನ್ನ ಅಕ್ಷರದಲ್ಲಿ ಬರೆಯೋದು, ಚಿತ್ರವನ್ನ ಹೆಸರಿಸುವುದು, ಶೀರ್ಷಿಕೆ ನೀಡುವುದು, ಕೊಟ್ಟಿರುವ ಗದ್ಯ ಭಾಗವನ್ನ ಓದಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸೋದು, ಛಂದಸ್ಸು, ಕವಿ, ಕೃತಿ, ಕಾಲ, ಸಾಹಿತ್ಯ ಚರಿತ್ರೆ, ಪಂಪನಿಂದ ಹಿಡಿದು ಆಧುನಿಕ ಕವಿಗಳವರೆಗೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸಾಹಿತ್ಯ ಪ್ರಕಾರಗಳು ಇತ್ಯಾದಿ ಇವುಗಳ ಕುರಿತು ಪ್ರಶ್ನೆಗಳು ಬರಬಹುದು. ಸಾಮಾನ್ಯ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ 3 ವಿಭಾಗಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಸಿನಾನಿಮ್ಸ್, ಆಂಟೋನಿಯಮ್ಸ್, ಹೋಮೋಗ್ರಾಫ್ಸ್, ಎಬ್ರಿವೇಷನ್ಸ್, ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಐಡಿಯಮ್ಸ್ ಅಂಡ್ ಫ್ರೇಸಸ್ ಎಕ್ಸೆಟ್ರಾ ಇಂಥದ್ದು ಬರಬಹುದು. ವಾಕ್ಯ ಸಂಯೋಜನೆಯ ಸಂರಚನೆ ಮತ್ತು ಸೃಜನಾತ್ಮಕ ಬರಹಗಳಲ್ಲಿ ಕಂಪೋಸಿಷನ್, ಕ್ರಿಯೇಟಿವ್ ರೈಟಿಂಗ್ ನಲ್ಲಿ ಎರರ್ ಡಿಟೆಕ್ಷನ್, ಕಾಂಪ್ರಹೆನ್ಷನ್, ಕ್ಲೋಸ್, ಶಫ್ಲಿಂಗ್ ಸೆಂಟೆನ್ಸಸ್, ಪಾರ್ಟ್ಸ್, shuffling sentences in paragraphs, testing and evaluation methods and techniques, ELT terms, etc. ಇನ್ನು ವ್ಯಾಕರಣ ಭಾಗಕ್ಕೆ ಬಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಅಂಡ್ ಟೆನ್ಸ್, ಮಾಡಲ್ಸ್, ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್, ಫ್ರೇಸಲ್ ವರ್ಬ್ಸ್, ರಿಪೋರ್ಟರ್ ಸ್ಪೀಚ್, ಅಗ್ರಿಮೆಂಟ್, ಸ್ಪೆಲ್ಲಿಂಗ್, ಪ್ರೊನೌನ್ಸಿಯೇಷನ್, ಗ್ರಾಮರ್ ಮತ್ತೆ ಅದರ ಯೂಸೇಜ್, ಫಂಕ್ಷನಲ್ ಇಂಗ್ಲಿಷ್ ಎಕ್ಸೆಟ್ರಾ ಇವೆಲ್ಲವೂ ಕೂಡ ಬರಬಹುದು. ಇನ್ನು ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಅಕ್ಷರಗಳನ್ನ ಮತ್ತು ಸಂಖ್ಯೆಗಳನ್ನ ಬಳಸಿಕೊಂಡು 10 ಹಲವು ರೀತಿಯ ಸಂಯೋಜನೆ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾರೆ. ಮುಖ್ಯವಾಗಿ ಸಂಖ್ಯಾ ಸರಣಿ, ಅಕ್ಷರ ಸರಣಿ, ಸರಣಿಯಲ್ಲಿನ ತಪ್ಪುಗಳನ್ನ ಹುಡುಕೋದು, ಸರಣಿಗೆ ಸಂಬಂಧಿಸಿದ ಅಕ್ಷರ ಅಥವಾ ಸಂಖ್ಯೆಗಳನ್ನ ತೆಗೆಯೋದು, ವೆನ್ ಚಿತ್ರಗಳನ್ನ ಬಿಡಿಸೋದು, ಚಿಹ್ನೆಗಳು ಮತ್ತು ಸಂಖ್ಯೆಗಳ ಸಾಮಾನ್ಯ ಹೋಲಿಕೆ, ವರ್ಗೀಕರಣ, ಸರಣಿ ಪೂರ್ಣಗೊಳಿಸೋದು, ಕೋಡಿಂಗ್ ಮತ್ತು ಡಿಕೋಡಿಂಗ್, ತಾಳೆ ನೋಡೋದು, ದಿಕ್ಕು, ರಕ್ತ ಸಂಬಂಧ, ತರ್ಕ ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರ್ತವೆ. ಇದು ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ರೀಸನಿಂಗ್ ಗೆ ಸಂಬಂಧಪಟ್ಟಾಗೆ. ಇನ್ನುಳಿದಂತೆ ಕರ್ನಾಟಕ, ಭಾರತ ಮತ್ತು ವಿಶ್ವದ ವಿವಿಧ ದೇಶಗಳಿಗೆ ಸಂಬಂಧಿಸಿದಂತೆ ಹಲವು ವಿಭಾಗಗಳ 16 ರೀತಿಯ ಪ್ರಶ್ನೆಗಳು ಇರ್ತವೆ. ಹಿಂದಿನ ವರ್ಷಗಳಲ್ಲಿ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಇರುವಂತಹ ಪ್ರಶ್ನೆಗಳು ಕೂಡ ಇರ್ತಿದ್ವು. ಈಗ ಒಂದಕ್ಕೆ ಹತ್ತಿರ ಎನಿಸುವ ಹಲವು ಉತ್ತರಗಳಿದ್ದು
ಅವುಗಳಲ್ಲಿ ಯಾವುದೋ ಒಂದು ಅತ್ಯಂತ ಸೂಕ್ತ ಮತ್ತು ನಿಖರ ಉತ್ತರ ಆಗಿರ್ತದೆ. ಅಂದ್ರೆ ಕೊಟ್ಟಿರುವ 4ರಲ್ಲಿ ಯಾವುದೋ ಒಂದು ಸೂಕ್ತವಾಗಿರ್ತದೆ. ನಿಮ್ಗೆ ಉತ್ತರ ಬೇರೆ ಗೊತ್ತಿದ್ರು ಕೂಡ ಅಲ್ಲಿ ಸೂಕ್ತವಾಗಿ ಕೊಟ್ಟಿರುವುದು ಮೇಲಿನ ಯಾವುದು ಇಲ್ಲ ಅಂತ ಆದ್ರೆ ಮಾತ್ರ ನೀವು ಅದನ್ನ ಆಯ್ಕೆ ಮಾಡಬೇಕು. ಇಲ್ಲದೆ ಇದ್ರೆ ಆ ಪರ್ಟಿಕ್ಯುಲರ್ ಸನ್ನಿವೇಶದಲ್ಲಿ ಆ 4ರಲ್ಲಿ ಯಾವುದು ಸೂಕ್ತವಾಗುತ್ತೋ ಆ ಉತ್ತರವನ್ನ ಬರಿಬೇಕಾಗ್ತದೆ. ಕೆಲವೊಮ್ಮೆ ಹೊಂದಿಸಿ ಬರೆಯುವ ರೀತಿಯಲ್ಲಿ ಪ್ರಶ್ನೆಗಳನ್ನ 4 ಅಥವಾ 5 ಹೆಸರುಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪದಗಳು ಇದ್ದು ಅವುಗಳಲ್ಲಿ ಯಾವುದೋ ಒಂದು ತಪ್ಪಾಗಿರಬಹುದು ಅಥವಾ ಎಲ್ಲವೂ ತಪ್ಪಾಗಿದ್ದು ಯಾವುದೋ ಒಂದು ಸರಿ ಇರಬಹುದು. ಇಂತಹ ಪ್ರಶ್ನೆಗಳಿಗೆ ಉತ್ತರಿಸುವಾಗ ನಿಖರತೆ ಮತ್ತು ಅಗಾಧ ವಿಷಯ ಜ್ಞಾನ ಇರಬೇಕು. ಅಂದ್ರೆ ಅಂದಾಜಿಗೆ ಗೆಸ್ ಮಾಡಿ ಉತ್ತರಗಳನ್ನ ಬರೆಯೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ಮರಿಬೇಡಿ. ಯಾಕಂದ್ರೆ ಪ್ರತಿಯೊಂದು ಅಂಕ ಕೂಡ ನಿಮ್ ಬದುಕನ್ನ ಕಟ್ಕೊಡತ್ತದು. ಕೇವಲ 1 ಅಂಕ ಕಡಿಮೆ ಬಂದ್ರೆ ಆಯ್ಕೆ ಪಟ್ಟಿಯಲ್ಲಿ ಸಾವಿರಾರು ಸ್ಥಾನ ಕೆಳಗೆ ಇಳಿಯುವಷ್ಟು ತೀವ್ರ ಪೈಪೋಟಿ ಇರುವ ಈ ದಿನಗಳಲ್ಲಿ ಪ್ರಶ್ನೆಗಳು ಕೂಡ ಅಷ್ಟೇ ಪೈಪೋಟಿ ನೀಡುವಂತಿರ್ತವೆ ಅನ್ನೋದನ್ನ ಮರಿಬೇಡಿ. ಇವಿಷ್ಟು ಸಮಗ್ರವಾಗಿ KSಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳ ತಯಾರಿಯಲ್ಲಿ ಹೇಗೆ ನೀವು ತೊಡಗಿಸ್ಕೋಬೇಕು, ಪತ್ರಿಕೆಗಳು ಹೇಗಿರ್ತವೆ, ಅದ್ರ ಜೊತೆಗೆ ನೇಮಕದ ಅಧಿಸೂಚನೆ ಹೇಗಿರ್ತದೆ, ಇವೆಲ್ಲವನ್ನ ಬಹಳ ವಿವರವಾಗಿ ಪಾಯಿಂಟ್ ಟು ಪಾಯಿಂಟ್ ನಿಮ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಯಾಕಂದ್ರೆ KPSC ಪರೀಕ್ಷೆಯ ಪಠ್ಯಕ್ರಮ ಕೂಡ ಬಹಳ ಮುಖ್ಯವಾಗಿರ್ತದೆ. 5 6 ಪೇಪರ್ ಇರೋದ್ರಿಂದ ಮುಖ್ಯ ಪರೀಕ್ಷೆಯಲ್ಲಿ ಆ ಪೇಪರ್ಗಳು ಹೇಗಿರ್ತವೆ ಅನ್ನೋ ಮಾಹಿತಿಯನ್ನು ಪಡ್ಕೊಳ್ಳದೆ ಇದ್ರೆ ಪರೀಕ್ಷೆಯನ್ನ ಎದುರಿಸೋದು ತುಂಬಾ ಕಷ್ಟ ಆಗತ್ತೆ. ಆಮೇಲೆ ಅರ್ಹತಾ ಪರೀಕ್ಷೆ ಪಾತ್ರಿಕೆ 2ದಲ್ಲಿ ಇರುವಂತಹ ಕಾಂಪ್ರಹೆನ್ಸಿವ್ ಅಂಡ್ ಗಿವನ್ ಪ್ಯಾಸೇಜ್, ಪ್ರಿಸೈಸ್ ರೈಟಿಂಗ್, ಯೂಸೇಜ್, ಹಾಗೆ ವೊಕ್ಯಾಬ್ಯುಲರಿ, ಶಾರ್ಟ್ ಎಸ್ಸಿ, ಕಮ್ಯುನಿಕೇಶನ್ ಸ್ಕಿಲ್ ಇವಿಷ್ಟನ್ನು ಕೂಡ ಈಗ ವಿವರವಾಗಿ ಮಾಹಿತಿಗಳನ್ನ ತೆಗೆದುಕೊಂಡ್ವಿ. ಇನ್ನು ಬಹಳ ಮುಖ್ಯವಾಗಿ ಜೂನ್ನಲ್ಲಿ IBPS ಬ್ಯಾಂಕ್ ಪರೀಕ್ಷೆಗಳ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿದೆ. ಕೇಂದ್ರ ಲೋಕಸೇವಾ ಆಯೋಗ UPSC, ನಾಗರಿಕ ಸೇವಾ ಪರೀಕ್ಷೆ ಅಥವಾ NTA ನಡೆಸುವ JEA, CA ಅಂತ ಪ್ರತಿಷ್ಠಿತ ಪರೀಕ್ಷೆಗಳಿದ್ರೂ ಕೂಡ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ IBPS ನಡೆಸುವ ಪರೀಕ್ಷೆಗೆ ಆಕಾಂಕ್ಷಿಗಳ ಸಂಖ್ಯೆ ಏನೋ ಕಡಿಮೆ ಇಲ್ಲ. ಮೊದಲಿನಿಂದಲೂ ಬ್ಯಾಂಕ್ ಹುದ್ದೆಗಳಿಗೆ ಅದರದೇ ಆದ ಮೌಲ್ಯ ಇದೆ. ಹೀಗಾಗಿ ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಬ್ಯಾಂಕಿಂಗ್ ಪರೀಕ್ಷೆ ಬರೆಯುತ್ತಾರೆ. IBPS PO ಅಥವಾ ಕ್ಲರ್ಕ್ಸ್ ಹುದ್ದೆಗಳಿಗೆ ನಡೆಸುವ ಪರೀಕ್ಷೆ, ಗ್ರಾಮೀಣ ಬ್ಯಾಂಕುಗಳಲ್ಲಿನ ನೇಮಕಾತಿಗೆ ನಡೆಸುವ ಪರೀಕ್ಷೆ ಆಗಿರಲಿ ಅಥವಾ ದೇಶದ ಪ್ರತಿಷ್ಠಿತ ಬ್ಯಾಂಕ್ SBI ನಡೆಸುವ ಕ್ಲರ್ಕ್ ಇರಲಿ, ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದರ ಜೊತೆಗೆ RBI ಗ್ರೇಡ್ B ಅಸಿಸ್ಟೆಂಟ್ ಹುದ್ದೆಗಳ ಆಕಾಂಕ್ಷಿಗಳು ಕೂಡ ಇವಾಗ ಹೆಚ್ಚಾಗಿದ್ದಾರೆ. ವೇತನ ಮಾತ್ರವಲ್ಲ, ಉದ್ಯೋಗದ ಭದ್ರತೆಯ ವಿಷಯದಲ್ಲಿಯೂ ಕೂಡ ಬ್ಯಾಂಕ್ ಉದ್ಯೋಗ ಅನೇಕ ಉದ್ಯೋಗಾಕಾಂಕ್ಷಿಗಳಿಗೆ ಮೆಚ್ಚಿನ ಆಯ್ಕೆಯಾಗಿದೆ. ಈ ವರ್ಷ ಪ್ರಕಟವಾಗಲಿರುವ ಪ್ರಮುಖ ಬ್ಯಾಂಕ್ ನೇಮಕಾತಿ ಮುಂಬರುವ ಜೂನ್ನಿಂದ ಅಧಿಸೂಚನೆಗಳು ಪ್ರಕಟವಾಗಲಿವೆ ಅಂತ ಮೂಲಗಳು ತಿಳಿಸಿವೆ. ಒಮ್ಮೆ IBPSನ ಪರೀಕ್ಷಾ ವೇಳಾಪಟ್ಟಿಯನ್ನ ಗಮನಿಸಿರೋಣ. IBPS RRB ಪ್ರಿಲಿಮ್ಸ್ ಆಗಸ್ಟ್ 3, 4, 10, 17 ಹಾಗೂ 18ರಂದು ನಡೆಯಲಿದೆ ಅಂತ ಹೇಳಿ ಈಗಾಗಲೇ ಅಧಿಸೂಚನೆ ಹೊರಡಿಸಿದೆ. ಮುಖ್ಯ ಪರೀಕ್ಷೆ 29 ಸೆಪ್ಟೆಂಬರ್ ಮತ್ತು 6 ಅಕ್ಟೋಬರ್. ಅಂದ್ರೆ ಮೇ, ಜೂನ್, ಜುಲೈನಲ್ಲೇ IBPS RRBದು ಇನ್ನೊಮ್ಮೆ ವಿವರವಾದ ಮಾಹಿತಿಗಳು ಬರ್ತವೆ. ಯಾಕಂದ್ರೆ ಫಿಲಿಮ್ಸ್ ಡೇಟ್ ಅನ್ನು ಅವ್ರು ಈಗಾಗಲೇ ಹೇಳಿದ್ದಾರೆ. ಅದಕ್ಕಿಂತ 2 ತಿಂಗಳ ಮೊದಲು ನೇಮಕಾತಿಗೆ ಸಂಬಂಧಪಟ್ಟಂತ ಅಧಿಸೂಚನೆಯನ್ನು ಹೊರಡಿಸ್ತಾರೆ. IBPS ಕ್ಲರ್ಕ್ ಅನ್ನ ಆಗಸ್ಟ್ 24, 25 ಮತ್ತು 31ರಂದು ಫಿಲಿಮ್ಸ್ ಪರೀಕ್ಷೆ ನಡೆಸ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಮುಖ್ಯ ಪರೀಕ್ಷೆ 13ನೇ ಅಕ್ಟೋಬರಿಗೆ ನಡೆಸ್ತೇವೆ ಅಂತ ತಿಳಿಸಿದ್ದಾರೆ. IBPS ಪ್ರೊಬೇಷನರಿ ಆಫೀಸರ್ಸ್ ಅನ್ನ 19 ಮತ್ತು 20 ಅಕ್ಟೋಬರ್ 2024 ಪ್ರಿಲಿಮ್ಸ್ ಪರೀಕ್ಷೆ, ಹಾಗೆ ಮುಖ್ಯ ಪರೀಕ್ಷೆ 30 ನವೆಂಬರ್ 2024. ಇನ್ನು IBPS ಸ್ಪೆಷಲಿಸ್ಟ್ ಆಫೀಸರ್ 9 ನವೆಂಬರ್ 2024, ಮುಖ್ಯ ಪರೀಕ್ಷೆ 14 ಡಿಸೆಂಬರ್ 2024ರಂದು ನಡೀತದೆ ಅಂತ IBPS ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದರ ಜೊತೆಗೆ SBIನ ಪರೀಕ್ಷೆ ಕೂಡ ನಡೀತದೆ. ಹಾಗೇನೆ ನೆಬಾರ್ಡ್, LIC ಇನ್ನಿತರ ಸಂಸ್ಥೆಗಳ ಪರೀಕ್ಷೆಗಳು ಕೂಡ ನಡೀತದೆ. IBPS ಗ್ರಾಮೀಣ ಬ್ಯಾಂಕ್ಗಳ ನೇಮಕಾತಿ ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ಕ್ರಮವಾಗಿ ಜೂನ್ ಮತ್ತು ಜುಲೈನಲ್ಲಿ ಅಧಿಸೂಚನೆ ಹೊರಡಿಸುವಂತಹ ನಿರೀಕ್ಷೆ ಇದೆ. ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಅಧಿಸೂಚನೆಯು ಆಗಸ್ಟ್ನಲ್ಲಿ ಪ್ರಕಟವಾಗುವ ಸಾಧ್ಯತೆಗಳಿದೆ. ಹಾಗೆ SBIನ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಆಗಸ್ಟ್ನಲ್ಲಿ ಮತ್ತು ಸ್ಪೆಷಲಿಸ್ಟ್ ಆಫೀಸರ್ಗಳ ನೇಮಕಾತಿಗೆ ಸೆಪ್ಟೆಂಬರ್ನಲ್ಲಿ ಅಧಿಸೂಚನೆ ಪ್ರಕಟಿಸಲಿದ್ದು, SBIನ ಕ್ಲರ್ಕ್ ಹುದ್ದೆಗಳಿಗೆ ಅಕ್ಟೋಬರ್ನಲ್ಲಿ ಅರ್ಜಿ ಸಲ್ಲಿಕೆ ಆರಂಭವಾಗಬಹುದು ಅಂತ
ಬ್ಯಾಂಕಿಂಗ್ ತಜ್ಞರ ಮೂಲಗಳು ತಿಳಿಸಿವೆ. ಇದಲ್ಲದೆ ಅನೇಕ ಸಾರ್ವಜನಿಕ ವಲಯ, ಖಾಸಗಿ ವಲಯದ ಬ್ಯಾಂಕ್ಗಳು ಕೂಡ ನೇಮಕಾತಿ ಅಧಿಸೂಚನೆಯನ್ನ ಪ್ರಕಟಿಸಲಿವೆ. ಯಾಕೆ ನಾನು ಈ ಸಂಚಿಕೆಯಲ್ಲಿ ಇದನ್ನ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೇನೆ ಅಂತಂದ್ರೆ, ಅಧಿಸೂಚನೆ ಪ್ರಕಟವಾದ ನಂತರ ಓದೋದಕ್ಕೆ ಸಮಯ ತುಂಬಾ ಕಡಿಮೆ ಇರ್ತದೆ. ಒಂದ್ ತಿಂಗಳಲ್ಲಿ ಫಿಲ್ಮ್ ಶುರು ಆಗ್ಬಿಡುತ್ತೆ, ಇನ್ನೊಂದು ತಿಂಗಳಲ್ಲಿ ಮುಖ್ಯ ಪರೀಕ್ಷೆ ಬಂದ್ಬಿಡುತ್ತದೆ. ಹಾಗಾಗಿ ಓದೋದಕ್ಕೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಬ್ಯಾಂಕುಗಳಿಗೆ ಸೇರ್ಬೇಕು ಅಂತ ಹೇಳುವಂತವರು ಈ ಸಂಚಿಕೆ ಕೇಳಿದ ನಂತರವೇ ಓದೋದಕ್ಕೆ ಪ್ರಯತ್ನವನ್ನ ಶುರು ಮಾಡ್ಕೋಬಹುದು. ಬ್ಯಾಂಕಿನ ಸ್ಯಾಲರಿಗಳೆಲ್ಲ ಹೈಕ್ ಆಗಿರೋದ್ರಿಂದ ವೇತನ ಹೇಗಿರ್ತದೆ ಅಂತ ನೋಡೋದಾದ್ರೆ, ವೇತನದ ಒಂದು ಕಾರಣಕ್ಕಾಗಿ ಬ್ಯಾಂಕಿಂಗ್ ವಲಯ ಯುವಜನ ಆಕರ್ಷಿಸುತ್ತದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಗುಮಾಸ್ತ ಹುದ್ದೆಗೆ ಆರಂಭಿಕ ವೇತನ 35,000 ರೂಪಾಯಿ ಹಾಗೂ ಇತರೆ ಭತ್ಯೆಗಳು ಎಲ್ಲ ಸೇರಿದಾಗ 50-55,000 ರೂಪಾಯಿ ಹತ್ರ ಬರುತ್ತೆ. ಅಂದ್ರೆ ಅಧಿಕಾರಿಗಳ ಹುದ್ದೆಗೆ 52,600 ರೂಪಾಯಿನಿಂದ ಆರಂಭಿಕ ವೇತನ ಪ್ರಾರಂಭ, ಇತರೆ ಭತ್ಯೆಗಳು ಪ್ರತ್ಯೇಕ. SBI ನಲ್ಲಿ ಆರಂಭಿಕ ವೇತನ 68,600 ಹಾಗೂ ಇತರೆ ಭತ್ಯೆಗಳು ಪ್ರತ್ಯೇಕವಾಗಿ ನೀಡಲಾಗ್ತದೆ. ಹಾಗಾಗಿ ಯಾರ್ಯಾರು ಬ್ಯಾಂಕ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಇದ್ದೀರೋ ಇವತ್ತಿನಿಂದಾನೇ ಓದೋದಕ್ಕೆ ಪ್ರಾರಂಭ ಮಾಡಿ. ಇನ್ನು ಅರ್ಹತೆ ವಿವರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿನ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಪದವಿ ಪೂರ್ಣಗೊಳಿಸಿರಬೇಕು. ಗುಮಾಸ್ತ ಹುದ್ದೆಗಳಿಗೆ ಆಯಾ ರಾಜ್ಯದ ಭಾಷೆ ತಿಳಿದಿರಬೇಕು. ಈ ಎಲ್ಲ ಹುದ್ದೆಗಳಿಗೆ ಕಂಪ್ಯೂಟರ್ ಜ್ಞಾನ ಅಗತ್ಯ. ಉಳಿದಂತೆ ಅಧಿಕಾರಿ, ವಿಶೇಷ ಅಧಿಕಾರಿಗಳ ಹುದ್ದೆಗಳಿಗೆ ಪದವಿ ಜೊತೆಯಲ್ಲಿ ಹೆಚ್ಚುವರಿ ವಿದ್ಯಾರ್ಹತೆಯನ್ನ ಕೇಳ್ತಾರೆ. ಕೆಲವೊಮ್ಮೆ ಅಂತಿಮ ವರ್ಷದಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶವನ್ನು ನೀಡುತ್ತಾರೆ. ವಯೋಮಿತಿಗೆ ಸಂಬಂಧಿಸಿದಂತೆ ಗುಮಾಸ್ತ ಹುದ್ದೆಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 20-28 ವರ್ಷದೊಳಗಿರಬೇಕು. ಅಧಿಕಾರಿಗಳ ಹುದ್ದೆಗಳಿಗೆ 20-30 ವರ್ಷದ ಒಳಗಿನವರಿಗೆ ಅವಕಾಶವಿರುತ್ತದೆ. ಜೊತೆಯಲ್ಲಿ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗಗಳಿಗೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ವಯೋಮಾನದ ಸಡಿಲಿಕೆ ಇದೆ. ಇನ್ನು ಪರೀಕ್ಷೆ ಬರೆಯೋದಕ್ಕೆ ಇರುವಂತ ಮಿತಿಗಳ ಬಗ್ಗೆ ಹೇಳೋದಾದ್ರೆ, IBPS ನಡೆಸುವ ಪರೀಕ್ಷೆ ಎದುರಿಸಲು ಈವರೆಗೆ ಯಾವುದೇ ರೀತಿಯ ಮಿತಿಯನ್ನ ವಿಧಿಸಲಾಗಿಲ್ಲ. ಈ ವರ್ಷವೂ ಕೂಡ ಹೀಗೆ ಇರಬಹುದು ಅಂತ ಒಂದು ಸಣ್ಣ ಆಶಾಭಾವನೆ. ಯಾಕಂದ್ರೆ SBI ಪರೀಕ್ಷೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 4 ಬಾರಿ, ಹಿಂದುಳಿದ ಅಭ್ಯರ್ಥಿಗಳಿಗೆ 7 ಬಾರಿ ಮಾತ್ರ ಬರೆಯೋದಕ್ಕೆ ಅವಕಾಶ ಇದೆ. SC/ST ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮಿತಿ ಇಲ್ಲ. ಇವಿಷ್ಟು ಜೂನ್ನಲ್ಲಿ ಬ್ಯಾಂಕ್ ಪರೀಕ್ಷೆಗಳಿಗೆ ಅಧಿಸೂಚನೆ ಹೊರಡಿಸುವ ಮುನ್ನ ಈಗಾಗಲೇ ವೆಬ್ಸೈಟ್ ನಲ್ಲಿ ಪ್ರಕಟವಾಗಿರುವ ಮಾಹಿತಿಯನ್ನ ನಿಮ್ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ತುಂಬಾ ತಡವಾಗುವ ಮುನ್ನ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನಾವೆಲ್ಲ ಜಾಗೃತರಾಗೋಣ. ಎದುರಿನ ಗಡಿಯಾರ ಸೈನ್ ಆಫ್ ಆಗುವ ಸಮಯ ಬಂತು ಅಂತ ಕೂಗಿ ಹೇಳ್ತಾ ಇದೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ವಿದ್ಯೆ ಬುದ್ಧಿಯನ್ನ ಜಾಗೃತವಾಗಿಟ್ಕೊಳ್ತಾ ಹೊಸ ವಿಷಯಗಳೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿಯವರೆಗೆ ಟಾಟಾ ಬೈ ಬಾಯ್, ಶುಭ ವಿದಾಯ. ಮುಂದಿನ ವಾರ ಕಾಯ್ತಿರಲ್ಲ, ನಾನು ನಿಮ್ಗಾಗಿ ಪ್ರೀತಿಯಿಂದ ಎದುರು ನೋಡ್ತಾ ಇರ್ತೇನೆ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಪರೀಕ್ಷೆಯ ತಯಾರಿ ಹೇಗೆ ಮಾಡಬೇಕು ಎಂಬ ವಿಷಯಗಳನ್ನು ಹಾಗೂ IPBS ಬ್ಯಾಂಕ್ ಪರೀಕ್ಷೆಯ ಅಧಿಸೂಚನೆಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡ್ರಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಂಶಯಗಳಿದ್ರೆ ಬರೆದು ತಿಳಿಸಲು ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ಮಾರ್ಗದರ್ಶಿ, ಯುವವಾಣಿ ವಿಭಾಗ, ಆಕಾಶವಾಣಿ ಮಡಿಕೇರಿ 571201. ಇದುವರೆಗೆ ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡಿದವರು RK ಬಾಲಚಂದ್ರ, ಅಂಕಣಕಾರರು, ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು. ನಿರ್ವಹಣೆ PM ಜಗದೀಶ್.